ಎಲ್ಲರಿಗೂ ನಮಸ್ಕಾರ ಹೇಳ್ಕೋತ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ್ರಿ. ಇವತ್ತಿನ ವಿಡಿಯೋ ಏನಪ್ಪಾ ಅಂತಂದ್ರೆ PNB ಒಳಗೆ ಒಂದು ಜಾಬ್ ನೋಟಿಫಿಕೇಶನ್ ಬಿಟ್ಟಾರು. ಅದು ಆಲ್ರೆಡಿ ಇವತ್ತು ಸ್ಟಾರ್ಟ್ ಆಗೈತಿ. ಸ್ಟಾರ್ಟ್ ಆಗಕ್ಕ ಬೇಕು, ಯಾಕಂದ್ರೆ ಇವತ್ತು ನೋಟಿಫಿಕೇಶನ್ ಏನು ಬಂದಿಲ್ಲ. ಅದು 5ನೇ ತಾರೀಕು ನೋಟಿಫಿಕೇಶನ್ ಆಗೈತಿ, ಬಿಡುಗಡೆ ಆಗೈತಿ. ಅದು ಸ್ಟಾರ್ಟ್ ಆಗಿದೆ ಇವತ್ತು 7ನೇ ತಾರೀಕು ಸ್ಟಾರ್ಟ್ ಆಗೈತಿ. 7/2/2024 ಸ್ಟಾರ್ಟ್ ಆಗೈತಿ. ನೆನ್ಪಿಟ್ಕೋರಿ, ಇದನ್ನ ಲಾಸ್ಟ್ ಡೇಟ್ ಏನೈತ್ರಿ, ಕ್ವಾಲಿಫಿಕೇಶನ್ ಏನ ಮೊದಲು ಇದನ್ನ ತಿಳ್ಕೊರಿ ನೀವು. PNB ಅಂದ್ರೆ ಏನಂತ ನಿಮ್ಗೆ ಡೌಟ್ ಬತ್ತೀಗ. PNB ಅಂದ್ರೆ ನಿಮ್ಗೆ ಅದೆಲ್ಲ ಲಾಂಗ್ ಫಾರ್ಮ್ ಬೇಕಾಗಿತ್ತು ನಿಮಗೆ. PNB ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂತ. 2024 ರಿಕ್ರೂಟ್ಮೆಂಟ್ ಹೊಸಾದ ನೋಟಿಫಿಕೇಶನ್ ಬಿಡುಗಡೆ ಆಗೈತಿ. ಈಗ ಆನ್ಲೈನ್ ಫಾರ್ 1025 ಪೋಸ್ಟ್ ಕರ್ದಾರ PNB ಒಳಗೆ. ಅಂದ್ರೆ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಳಗೆ 1025 ಪೋಸ್ಟ್ಗಳು ಕರ್ದಾರು. ಅದ್ರ ಪೋಸ್ಟ್ ಡೇಟ್ ಯಾವ ರೀತಿ ಐತಿ, ಮತ್ತೆ ಯಾವ ಕ್ಯಾಂಡಿಡೇಟ್ಸ್ ಐತಿ, ಮತ್ತು ಇದ್ರ ಲಾಸ್ಟ್ ಡೇಟ್ ಏನು, ಇದು ಫಸ್ಟ್ ಡೇಟ್, ಸ್ಟಾರ್ಟಿಂಗ್ ಡೇಟ್ ಯಾವಾಗ, ಏಜ್ ಲಿಮಿಟ್ ಏನು, ನಿಮ್ದು ಕ್ವಾಲಿಫಿಕೇಶನ್ ಏನು ಬರ್ತೈತಿ, ಇದ್ರಾಗ ಅಮೌಂಟ್ ಫೀ ಎಷ್ಟೈತಿ, ಚಾನಲ್ ಎಷ್ಟೈತಿ ತುಂಬುದು ಎಲ್ಲ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ಹೇಳ್ಕೊತ ಹೋಗ್ರು. ಕರೆಕ್ಟಾಗಿ ಕೂತ್ ನೋಡ್ರಿ, ಸ್ಕಿಪ್ ಒಟ್ಟ ಮಾಡಕ್ ಹೋಗ್ಬೇಡಿ. ಸ್ಕಿಪ್ ಮಾಡ್ರಿ ಅಂದ್ರೆ ನಿಮ್ಗೆ ಒಟ್ಟೆ ಏನು ತಿಳಿಯಂಗಿಲ್ಲ. ಈಗ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಒಳಗೆ ಒಂದು ಹೊಸ ರಿಕ್ರೂಟ್ಮೆಂಟ್ ಕರ್ದಾರು. ಎಷ್ಟಂದ್ರೆ ನಿಮ್ಗೆ ಪೋಸ್ಟ್ ಆಗ 1025 ಪೋಸ್ಟ್ ಅದಾವು. ಅದ್ರ ಪೋಸ್ಟ್ ಡೇಟ್ 5/2/2024 ಪೋಸ್ಟ್ ಬಿಡುಗಡೆ ಆಗೈತಿ. ಇದ್ರ ಟೋಟಲ್ ಪೋಸ್ಟ್ ಇರೋದು ವೇಕೆನ್ಸಿ ಎಷ್ಟು ಅದಾವ ಅಂದ್ರೆ 1025 ಪೋಸ್ಟ್ಗಳು ಅದಾವು. 1025 ಪೋಸ್ಟ್ಗಳು ಅದಾವು. ಇದ್ರಾಗ ಅದರ್ ಅಂದ್ರ ಇದ್ರ ಫೀ ಎಷ್ಟೈತಿ, ಅಪ್ಲಿಕೇಶನ್ ಹಾಕಕ್ ಫೀ ಎಷ್ಟೈತಿ, ಆಲ್ ಅದರ್ ಕ್ಯಾಂಡಿಡೇಟ್ಸ್ ಅಂದ್ರೆ 1180 ರೂಪಾಯಿ ಐತಿ. 1180 ಅನ್ನತ್ಲಿ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಜಾಸ್ತಿನೇ ಐತಿ. ಫೀ ಅಂದ್ರೆ ಬ್ಯಾಂಕಿಂದ ಚಾನಲ್ ಫೀನ ಹಂಗಿರ್ತೈತಿ. ಯಾಕಂದ್ರೆ ಈ ಬ್ಯಾಂಕಿನ ಚಾನಲ್ ಫೀನ ಸ್ವಲ್ಪ ಜಾಸ್ತಿ ಇರ್ತೈತಿ. ಕಮ್ಮಿನ ನಿಮ್ಗೆ 2-2.5 ಸಾವಿರ ರೂಪಾಯಿ ಇರ್ತವೆ ಒಮ್ಮೆ. ಅದಕ್ಕೆ 1180 ಅನ್ನತ್ಲಿ ಅನ್ನಕ್ ಹೋಗ್ಬೇಡ್ರಿ. ಇದೇನು 100 ರೂಪಾಯಿ ಐತಿದ್ರು ಅಷ್ಟೇ ಹೇಳ್ರಪ್ಪ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಒಂದೊಂದು ಅವು ಬಂದಿರ್ತಾವ. ಒಂದೊಂದು ಬ್ಯಾಂಕ್ನಾಗ ನೀವು ಯಾಕಂದ್ರೆ ಈಗ ನಿಮ್ ಕನ್ಸು ಕಂಡಿರ್ತೀರಿ ಬ್ಯಾಂಕ್ನಾಗ ಜಾಬ್ ಮಾಡ್ಬೇಕಂತೇಳಿ, ಅವ್ರಿಗಿದ 1180 ರೂಪಾಯಿ ಐತಿ. ಮತ್ತು SC/ST ದವ್ರಿಗೆ ಅಥವಾ PW ಕ್ಯಾಂಡಿಡೇಟ್ಸ್ ಎಷ್ಟೈತಪ್ಪ ಅಂತಂದ್ರೆ 59 ರೂಪಾಯಿ ಐತಿ. ಅವ್ರಿಗೆ ಇಷ್ಟು ಕಮ್ಮಿ ಐತಿ ಅನ್ನಕ್ ಹೋಗ್ಬೇಡ್ರಿ. ಯಾಕಂದ್ರೆ ಅವ್ರಿಗೆ ಗೌರ್ಮೆಂಟಿಂದ ಅಷ್ಟು ಕ್ಯಾಂಡಿಡೇಟ್ಸ್ PW ಮತ್ತು SC/ST ದವ್ರಿಗೆ ಅಷ್ಟು ಕಮ್ಮಿನ ಇಟ್ಟಾರು. 59 ರೂಪಾಯಿ ಚಾನಲ್ ಫೀ ಐತಿ. 59 ರೂಪಾಯಿ ಅಂದ್ರೆ 60 ರೂಪಾಯಿ ಅಷ್ಟೇ. ಏನು ಅವ್ರಿಗೆ ನಿಮ್ಗೆ ಏನು ಭಾಳ ಇಲ್ಲ. ಸ್ವಲ್ಪ ನೀವೇನೋ ತಿಂದು ಹಾಳು ಮಾಡ್ತೀರಿ, ಅವರು ಏನು ತಿಂದು ಹಾಳು ಮಾಡ್ತಾರೋ. ಸ್ವಲ್ಪ ಏನೋ ಚಾನಲ್ ಫೀ ಜಾಸ್ತಿ ಇರ್ತೈತಿ. ಮತ್ತು ಇಂಪಾರ್ಟೆಂಟ್ ಡೇಟ್ ಯಾವಾಗ ಐತಪ್ಪ ಅಂತಂದ್ರೆ ಸ್ಟಾರ್ಟ್ ಡೇಟ್ 7/2/2024 ಸ್ಟಾರ್ಟ್ ಆಕೈತಿ. ಅಂದ್ರೆ ಇವತ್ತು ಸ್ಟಾರ್ಟ್ ಇದೆ. ನಾ ವಿಡಿಯೋ ಮಾಡೋದು 7/2/2024 ಇವತ್ತು ಮಾಡಾಕ್ತೇನೆ. ಇವತ್ತು ಹೊಸ ನೋಟಿಫಿಕೇಶನ್, ಯಾಕಂದ್ರೆ ನಿಮಗೆಲ್ಲ ಗೊತ್ತಾಗಿರ್ಬೇಕಿದೆ ಪಂಜಾಬ್ ಹೋಗಿ ಕರ್ದಾರ ಬ್ಯಾಂಕ್ನಾಗ ಅಂತೇಳಿ. ಈಗ ಹೊಡೆದ್ರು ಹೋಗಿ ಹೆಂಗೆ ನಾವು ಬ್ಯಾಂಕ್ನಾಗ ಜಾಬ್ ಮಾಡ್ತಾನೆ ಅನ್ನಕ್ಕೆ ಹೋಗ್ಬೇಡ್ರಿ. ಮಾಡಬೇಕಾದ್ರೆ ಜಾಬ್ ಬೇಕಾದ್ರೆ ಎಲ್ಲಿ ಹೋದ್ರು ನಮ್ಮ ಇಡೀ ದೇಶನಾಗ ಮಾಡ್ಬೋದು. ಇದ್ರ ಲಾಸ್ಟ್ ಡೇಟ್ ಯಾವಾಗ ಐತಪ್ಪ ಅಂತಂದ್ರೆ 25/2/2024 ಇದ ತಿಂಗಳ 25ನೇ ತಾರೀಕು ಲಾಸ್ಟ್ ಐತಿ. ಎಲ್ಲಿಂದ ಸ್ಟಾರ್ಟ್ ಆಗೈತಿ? 7/2/2024 25/2/2024 ಲಾಸ್ಟ್ ಡೇಟ್. ಅಂದ್ರೆ ಏನ್ ಮುಕ್ತಾಯ ಆಕೈತಿ. ಇದ್ರ ಎಕ್ಸಾಮ್ ಯಾವಾಗ ಬರ್ತಾವಪ್ಪ? ಎಕ್ಸಾಮ್ ಅಂದ್ರೆ ಬ್ಯಾಂಕಿಂದ ಎಕ್ಸಾಮ್ ಯಾವಾಗ ಬರ್ತೈತಿ? ಇದ್ರ ಎಕ್ಸಾಮ್ ಮಾರ್ಚ್ ಒಳಗ ಅಥವಾ ಏಪ್ರಿಲ್ದಾಗ 2024 ಒಳಗ ನಡೀತಾವು. ಅಂದ್ರೆ ಏನೋ ಮಾರ್ಚ್ ಅಥವಾ ಏಪ್ರಿಲ್ದಾಗ ಈ ಡೇಟ್ ಬಿಡ್ತಾರೋ. ಆ ಡೇಟ್ ಅಡ್ವಾನ್ಸ್ ಮಾಡಂದ್ರೆ ನಾನು ನಿಮ್ಗೆ ಮುಂದೆ ವಿಡಿಯೋ ಮಾಡ್ತಾನು. ಅಡ್ವಾನ್ಸ್ ಮಾಡ್ಕೊಳ್ಳಿ. ಈಗ ಏನು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ ಬಗ್ಗೆ ನಿಮ್ಗೆ ನೋಟಿಫಿಕೇಶನ್ ಮಾಹಿತಿ ತಿಳಿಸ್ತಲ್ಲ. ಇದ್ರ ಎಕ್ಸಾಮ್ ಯಾವಾಗ ಬರ್ತಲ್ಲ ಅದನ್ನು ವಿಡಿಯೋ ಮಾಡ್ತಾನೆ. ನೀವೇನು ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ. ನೆಕ್ಸ್ಟ್ ಇದ್ರಾಗ ಏಜ್ ಲಿಮಿಟ್ ಯಾವ ರೀತಿ ಐತಪ್ಪ ಅಂತಂದ್ರೆ ಹೇಳ್ತಾನೆ ನೋಡ್ರಿ. ಇದ್ರಾಗ ಪೋಸ್ಟ್ ವೈಸ್ ಏಜ್ ಲಿಮಿಟ್ ಬರ್ತಾವ. ಮ್ಯಾನೇಜರ್ ಅಂತ ಹೇಳಿ ಬರ್ತೈತಿ, ಮತ್ತು ಕ್ರೆಡಿಟ್ ಮ್ಯಾನೇಜರ್ ಅಂತ ಬರ್ತೈತಿ, ಕ್ರೆಡಿಟ್ ಸೈಬರ್ ಸೆಕ್ಯೂರಿಟಿ ಅಂತ ಬರ್ತೈತಿ. ಅದ್ರ ಎಲ್ಲ ಪ್ರತಿಯೊಂದು ಬರ್ತಾವೆ. ಇದ್ರಾಗ ಮಿನಿಮಮ್ ಏಜ್ ಎಷ್ಟೈತಿ ಅಂದ್ರೆ 21ರಿಂದ 28 ಇಯರ್ಸ್ ಐತಿ. ಅದ್ರಾಗ ಮ್ಯಾಕ್ಸಿಮಮ್ ಏಜ್ ಎಷ್ಟೈತಿ ಅಂದ್ರೆ ಲಿಮಿಟ್ ಫಾರ್ ಮ್ಯಾನೇಜರ್ ಫಾರೆಕ್ಸ್ ಅಂತ ಹೇಳಿ ಬರ್ತೈತಿ. ಅದರಿಂದ ಒಂದು ಪೋಸ್ಟ್ ಐತಿ ಹೇಳಿ ಅವ್ರಿಗೆ ಮ್ಯಾನೇಜರ್ ಫಾರೆಕ್ಸ್ ಸೈಬರ್ ಅಂತ 25ರಿಂದ 35 ಇಯರ್ ಅಂತ ಬರ್ತೈತಿ. ನೆಕ್ಸ್ಟ್ ಇದ್ರ ಮ್ಯಾನೇಜರ್ ಸೈಬರ್ ಅಂತ ಹೇಳಿ 27ರಿಂದ 38 ಬರ್ತೈತಿ. ಇದ್ರ ಕ್ವಾಲಿಫಿಕೇಶನ್ ಏನಪ್ಪಾ? ನಿಮ್ಗೆ ಮೊದಲು ಬೇಕಾಗಿದೆ ಕ್ವಾಲಿಫಿಕೇಶನ್. ಇದು ಯಾವ ಕ್ವಾಲಿಫಿಕೇಶನ್ ಮೇಲೆ ನೀವು ಇದನ್ನ ಕರೆದನಪ್ಪ ಅಂತಂದ್ರೆ ನಿಮ್ಗೆ ಅದ ಬೇಕಾಗಿರತ್ತೆ. ಈಗ ಇದ್ರ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಕ್ಯಾಂಡಿಡೇಟ್ಸ್ ಸೋಲ್ಡ್ ಪ್ರೊಸೆಸ್ ಡಿಗ್ರಿ ಆಗಿರ್ಬೇಕು ಅಥವಾ PG ಆಗಿರ್ಬೇಕು. ನೆಕ್ಸ್ಟ್ ರಿಲಿವೆಂಟ್ ಡಿಸಿಪ್ಲಿನ್ ಅಂದ್ರೆ ಸಂಬಂಧಿತ ಶಿಸ್ತು ಅಂದಂಗ ಕನ್ನಡ ಒಳಗ. ಇದ್ರ CA ಆಗಿರ್ಬೇಕು, ಅಥವಾ CMA ಅಥವಾ ICWA ಆಗಿರ್ಬೇಕು. ಅಂದ್ರೆ PG ಅಥವಾ ಡಿಗ್ರಿ ಮುಗಿದಿರ್ಬೇಕು. ಅಂದ್ರೆ ಇದನ್ನ ಪಂಜಾಬ್ ಬ್ಯಾಂಕ್ನಾಗ ನೀವು ಅಪ್ಲಿಕೇಶನ್ ಹಾಕಕ ಅವಾಲಿ ಬೈಲಿ ಅಂತ ಅಂದಂಗ. ನೆಕ್ಸ್ಟ್ ಇದ್ರ ಪೋಸ್ಟ್ ಯಾವ ರೀತಿ ಇದಾವಪ್ಪ ಅಂತಂದ್ರೆ ಇದ್ರ 4 ಪೋಸ್ಟ್ ಅದಾವು ಟೋಟಲ್ ಇರೋದು. ಅಂದ್ರೆ ಪೋಸ್ಟ್ ಹೆಸರು 4 ಪೋಸ್ಟ್ ಹೆಸರು ಅದಾವು ನೋಡು. ಆಫೀಸರ್ ಕ್ರೆಡಿಟ್ ಅಂದಂಗ, ಅಧಿಕಾರಿ ಮುನ್ನಣಿ ಅಂದಂಗ. ನೆಕ್ಸ್ಟ್ ಮ್ಯಾನೇಜರ್ ಫಾರೆಕ್ಸ್, ಮ್ಯಾನೇಜರ್ ವಿದೇಶಿ ವಿನಿಮಯ ಅಂದಂಗ.
ಇದ್ರ ಫಸ್ಟ್ ನೋಡು ಆಫೀಸರ್ ಕ್ರೆಡಿಟ್ ಅಧಿಕಾರಿ ಮುನ್ನಣಿ ಅಂದ್ರ 1000 ಪೋಸ್ಟ್ ಖಾಲಿದಾವ ಅದ್ರೊಳಗ. ಮತ್ತ ಸೆಕೆಂಡ್ ಬರೋದು ಮ್ಯಾನೇಜರ್ ಫಾರೆಕ್ಸ್ ಮ್ಯಾನೇಜರ್ ವಿದೇಶ ವಿನಿಮಯ ಅಂದ್ರ ಅದ್ರ 15 ಪೋಸ್ಟ್ ಖಾಲಿದಾವ. ನೆಕ್ಸ್ಟ್ ಇದು ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಅಂತ ಬರ್ತೈತಿ, ಅದ್ರೊಳಗು 5 ಪೋಸ್ಟ್ ಖಾಲಿದಾವ. ನೆಕ್ಸ್ಟ್ ಇದ್ರೊಳಗ ಸರ್ ಮ್ಯಾನೇಜರ್ ಸೈಬರ್ ಸೆಕ್ಯೂರಿಟಿ ಅಂತ ಬರ್ತೈತಿ, ಅದ್ರೊಳಗು 5 ಪೋಸ್ಟ್ ಖಾಲಿದಾವ. ಟೋಟಲ್ ಎಷ್ಟೈತಿ 1025 ಪೋಸ್ಟ್ ಏನ ನಿಮ್ಗೆ ಫಸ್ಟಿಗೆ. ಇದ್ರೊಳಗ ಅಪ್ಲೈ ಆನ್ಲೈನ್ 7/2/2024 ಸ್ಟಾರ್ಟ್ ಆಗೈತಿ. ಅಂದ್ರೆ ಏನ ಇವತ್ತ ಸ್ಟಾರ್ಟ್ ಆಗೈತಿ. ನೀವು ಹೋಗಿ ನೋಟಿಫಿಕೇಶನ್ ಎಲ್ಲ ತಿಳ್ಕೊರಿ. ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ನಾ ಹೇಳಿದ ಮಾತು ನಿಮ್ಗೆ ಏನು ಸ್ವಲ್ಪ ಡೌಟ್ ಇದ್ರು ಏನೋ ತಿಳಿಲಿಕ್ಕಂದ್ರು ಕಮೆಂಟ್ ಮೂಲಕ ತಿಳಿಸ್ರಿ. ನಾ ಅದಕ್ಕೆ ಆನ್ಸರ್ ಮಾಡಕ್ ರೆಡಿ ಇದೇನಿ. ಮುಂದಿನ ವಿಡಿಯೋದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಹೇಳ್ತಾನು. ನಿಮ್ಗೆ ಇದ್ರೊಳಗ ನಾ ಇಷ್ಟು ವಿಡಿಯೋ ನೋಟಿಫಿಕೇಶನ್ ತಿಳಿಸಿದ್ರೊಳಗ ನಿಮ್ಗೆ ಏನೋ ಡೌಟ್ ಇದ್ರ ಮತ್ತ ನಾ ಈ ಯೂಟ್ಯೂಬ್ ತಳಗ ಲಿಂಕ್ ಕೊಟ್ಟಿರ್ತಾನು, ಅಲ್ಲಿ ಹೋಗಿ ಚೆಕ್ ಮಾಡ್ಕೋರಿ. ನಿಮ್ದ ನೋಟಿಫಿಕೇಶನ್ ಲಿಂಕು ಹಾಕಿರ್ತಾನು, ನಂದು ಯೂಟ್ಯೂಬ್ ಚಾನಲ್ ಲಿಂಕು ಹಾಕಿರ್ತಾನು, ಪ್ರತಿಯೊಂದೊಂದು ಲಿಂಕ್ ಹಾಕಿರ್ತಾನು. ತಳಗ ಹೋಗಿ ನೋಡ್ಕೋರಿ. ಬರೀ ಇಲ್ಲಿ ವಿಡಿಯೋ ಅಷ್ಟು ನೋಡಕ್ ಹೋಗ್ಬೇಡ್ರಿ, ಮೋರ್ ಅಥವಾ ಒತ್ತರಿ. ಇಲ್ಲಿ ಇದ್ರಾಗ ಲಿಂಕ್ ಇರ್ತಾವು, ಪ್ರತಿಯೊಂದು ಚೆಕ್ ಮಾಡ್ಕೋರಿ. ಯಾವ ಪೋಸ್ಟ್ ಏಟ್ ಅದಾವ ಅನ್ನೋದು ನಾ ನಿಮ್ಮ ಬಾಯಿಲಿ ಹೇಳೋದಾಕೈತಿ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಒಬ್ಬೊಬ್ರಿಗೆ ಏನು ಗದ್ದಲಾಗಿರ್ತೀರಿ. ನಿಮ್ ಪ್ರತಿಯೊಂದು ಡೀಟೇಲ್ಸ್ ಬೇಕಾದ್ರೆ ನಾ ತಳಗ ಲಿಂಕ್ ಕೊಟ್ಟಿರ್ತೀನಿ, ವಿಡಿಯೋ ತಳಗ ಲಿಂಕ್, ಅಲ್ಲಿ ಹೋಗಿ ಚೆಕ್ ಮಾಡ್ಕೋರಿ. ಪ್ರತಿಯೊಂದು ನಿಮ್ ಪಾಯಿಂಟ್ ಟು ಪಾಯಿಂಟ್ ಎಲ್ಲ ತಿಳಿದೈತಿ. ಇಂಥವ ನೀವು ಪ್ರತಿಯೊಂದು ನೋಟಿಫಿಕೇಶನ್ ಇನ್ನು ಮುಂದೆ ತಲುಪಬೇಕಾದ್ರೆ ನಂದು ವಿಡಿಯೋ ಮಾತ್ರ ನೀವು ಸಬ್ಸ್ಕ್ರೈಬ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಮಾಡಿದ್ರಂದ್ರೆ ನಿಮಗೆ ವಿಡಿಯೋ ನಿಮ್ಗೆ ತಲುಪ್ತಾವು. ಅಂದ್ರೆ ನಾವು ಮಾಡುವಂಥ ವಿಡಿಯೋ ನಿಮ್ಗೆ ತಲುಪ್ತಾವು. ಇಷ್ಟ ನಂದ PNB ಬಗ್ಗೆ, ಈ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಬಗ್ಗೆ 2024 ರಿಕ್ರೂಟ್ಮೆಂಟ್ ಬಗ್ಗೆ ಮುಗಿಸ್ತನು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ.